ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಮಹಾರಾಷ್ಟ್ರದ ಎಎನ್ಟಿಎಫ್ ಕಾರ್ಯಾಚರಣೆ ನಡೆಸಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿರುವಂತದ್ದು. 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಲಾಗಿದೆ. 55.88 ಕೋಟಿ ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಒಟ್ಟು 3 ಕಡೆಗಳಲ್ಲಿ ದಾಳಿ ಮಾಡಿ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂತದ್ದು. ಈ ವೇಳೆ 4 ಆರೋಪಿಗಳನ್ನ ಕೂಡ ಮಹಾರಾಷ್ಟ್ರದ ಎಎನ್ಟಿಎಫ್ ಸಿಬ್ಬಂದಿ ಬಂಧಿಸಿದ್ದಾರೆ. ಡ್ರಗ್ಸ್ ತಯಾರಿಕಾ ಯಂತ್ರಗಳು, ರಾಸಾಯನಿಕಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಫ್ಯಾಕ್ಟರಿಗಳಿಂದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಂತಹ ಶಂಕೆ ಕೂಡ ಈಗ ವ್ಯಕ್ತವಾಗಿರುವಂಥದ್ದು. ಮಹಾರಾಷ್ಟ್ರ ಪೊಲೀಸರಿಂದ ಬಂಧಿತ 4 ಆರೋಪಿಗಳೇನಿದ್ದಾರೆ ಇವರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಮೊದಲಿಗೆ ಮುಂಬೈನಲ್ಲಿ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿರುತ್ತೆ. ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ಆರೋಪಿಯನ್ನ ವಿಚಾರಣೆ ಮಾಡಿದಾಗ ಆತನಿಂದ ಬೆಳಗಾವಿಯ ಪ್ರಶಾಂತ್ ಪಾಟೀಲ್ ಅನ್ನತನ ಹೆಸರು ಹೊರಗಡೆ ಬರುತ್ತೆ. ಆ ಪ್ರಶಾಂತ್ ಪಾಟೀಲ್ನನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಬೆಂಗಳೂರಿನಲ್ಲಿ ಏನು ರೇಡ್ ಮಾಡಿ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಲಾಗಿದೆ. ಈ 3 ಸ್ಥಳಗಳ ಬಗ್ಗೆ, ಅಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹದರ ಬಗ್ಗೆ ಆತ ಮಾಹಿತಿಯನ್ನ ಪೊಲೀಸರಿಗೆ ನೀಡ್ತಾನೆ. ಆ ಮಾಹಿತಿಯನ್ನ ಆಧರಿಸಿ ಇವತ್ತು ಮಹಾರಾಷ್ಟ್ರ ಎಎನ್ಟಿಎಫ್ ಸಿಬ್ಬಂದಿ ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ 3 ಕಡೆಗಳಲ್ಲಿ ದಾಳಿಯನ್ನ ಮಾಡಿ ಡ್ರಗ್ಸ್ ಅನ್ನ ಸೀಸ್ ಮಾಡಿರುವಂಥದ್ದು. ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ 55.88 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಸೀಸ್ ಮಾಡಿರುವಂಥದ್ದು. ಮಹಾರಾಷ್ಟ್ರ ಎಎನ್ಟಿಎಫ್ ಬೆಂಗಳೂರಿನಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಇಷ್ಟು ದೊಡ್ಡ ಮೊತ್ತದ ಡ್ರಗ್ಸ್ ಅವರ ಬಳಿ ಸಿಕ್ಕಿದೆ ಅಂದರೆ ಈ ಡ್ರಗ್ಸ್ ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದನ್ನ ಇಲ್ಲಿಂದಲೇ ತಯಾರಿಸಿ ಸಪ್ಲೈ ಮಾಡ್ತಾ ಇದ್ರು ಅನ್ನುವಂತಹ ಅನುಮಾನ ಈಗ ಮಹಾರಾಷ್ಟ್ರ ಎಎನ್ಟಿಎಫ್ಗೆ ಮೂಡಿರುವಂಥದ್ದು. ಇನ್ನು ರೇಡ್ ನಡೆದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ, ನೋಡ್ಕೊಂಡ್ ಬರೋಣ. ಸದ್ದಿಲ್ಲದೆ ಬೆಂಗಳೂರಿನ ಹೊರವಲಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿಗಳು ತಲೆ ಎತ್ತಿದೆಯಾ ಅನ್ನುವಂತಹ ಸಂಶಯ ಈಗ ಮೂಡ್ತಾ ಇರುವಂತಹದ್ದು. ಸದ್ಯಕ್ಕೆ ಯರ್ರಪ್ಪನಹಳ್ಳಿ ಏನು ಬಾಗ್ಲೂರು ಠಾಣೆಯ ವ್ಯಾಪ್ತಿ ಬರುತ್ತೆ, ಈ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಒಂದು ಡ್ರಗ್ನ ಒಂದು ಗೋಡನ್ ಇರುವಂತಹದ್ದು. ಸದ್ಯಕ್ಕೆ ಏನು ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಏನಿದೆ, ಆ ಒಂದು ಪೊಲೀಸರು ಬಂದು ಇಲ್ಲಿ ದಾಳಿಯನ್ನ ಮಾಡಿ ಈ ಒಂದು ಡ್ರಗ್ನ ಏನು ವಶಕ್ಕೆ ಪಡೆದಿರುವಂತಹದ್ದು. ಮೊದಲಿಗೆ ಮಹಾರಾಷ್ಟ್ರದಲ್ಲಿ ಏನು ಈ ಒಂದು ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ಏನಿದೆ, ಈ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಸಿಕ್ಕಿ ಬೀಳ್ತಾನೆ, ಅಬ್ದುಲ್ ಖಾದರ್ ಶೇಖ್ ಅನ್ನುವಂಥವನು. ಅವನ್ನ ವಿಚಾರಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಅನ್ನುವಂಥವನು ಸಿಕ್ಕಿ ಬೀಳ್ತಾನೆ. ಅವನನ್ನ ವಿಚಾರಣೆಯನ್ನ ಮಾಡಿದಾಗ ಬೆಂಗಳೂರಿನಲ್ಲಿ 3 ಕಾರ್ಖಾನೆಗಳು ಇರುವಂತಹದ್ದು ಪತ್ತೆ ಆಗುತ್ತೆ. ಒಂದು ಬಾಗ್ಲೂರು ಪೊಲೀಸ್ ಠಾಣೆಯ ಏನು ಸ್ಪಂದನ ಲೇಔಟ್ ಕಾಲೋನಿಯಲ್ಲಿ ಒಂದಾದ್ರೆ, ಕೊತ್ತನೂರು ಪೊಲೀಸ್ ಠಾಣೆಯ ಮಿತಿ ಒಳಗಡೆ ಗೊಲ್ಲಹಳ್ಳಿ ಪ್ರದೇಶದಲ್ಲಿ ಆರ್ಜೆ ಈವೆಂಟ್ ಎಂಬ ಹೆಸರಿನಲ್ಲಿ ಒಂದು ಕಾರ್ಖಾನೆ ಇರುತ್ತೆ. ಇದಾದ ನಂತರ ಅಕ್ರಮವಾಗಿ ಡ್ರಗ್ಸ್ ಅನ್ನ ಸಂಗ್ರಹಣೆ ಮಾಡುವಂತಹ ಗೋಡನ್ ಅನ್ನ ಏನು ಆವಲಹಳ್ಳಿ ಪೊಲೀಸ್ ಠಾಣೆ ಮಿತಿಯಲ್ಲಿ ಯರಪ್ಪನಹಳ್ಳಿಯಲ್ಲಿ ಬಳಿ ಒಂದು ಇಟ್ಕೊಂಡಿರುವಂತಹದ್ದು. ಸದ್ಯಕ್ಕೆ ನಾವು ನೋಡ್ತಾ ಇರ್ಬೋದು, ಏನು ಈ ಒಂದು ಕೊತ್ನೂರು ಪ್ರದೇಶದಲ್ಲಿರುವಂತಹ ಒಂದು ಕಾರ್ಖಾನೆ ಇದು. ಈ ಒಂದು ಕಾರ್ಖಾನೆಯಲ್ಲಿ ಅಂದ್ರೆ ಈ ಒಂದು ಸಣ್ಣ ಗೋಡನ್ ನಲ್ಲಿ ಎಲ್ಲವನ್ನ ಡ್ರಗ್ಸ್ ಅನ್ನ ಎಂಡಿ ಡ್ರಗ್ಸ್ ಅನ್ನ ತಯಾರು ಮಾಡ್ತಾ ಇದ್ರು. ಜೊತೆಗೆ ತಯಾರು ಮಾಡೋದಲ್ಲದೆ ಇಲ್ಲಿಂದನೇ ದೇಶದ ನಾನಾ ಭಾಗಗಳಿಗೆ ಒಂದು ಸಪ್ಲೈ ಅನ್ನ ಕೂಡ ಮಾಡ್ತಾ ಇದ್ರು ಅನ್ನುವಂತಹದ್ದು ಗೊತ್ತಾಗ್ತಾ ಇರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಏನು ಅರೆಸ್ಟ್ ಆಗಿದ್ದಾರೆ ಈ ಒಂದು ಏನು ಪ್ರಶಾಂತ್ ಪಾಟೀಲ್ ಯಲ್ಲಪ್ಪ ಅನ್ನುವಂತಹ ಏನು ಆರೋಪಿಯ ವಿಚಾರಣೆ ವೇಳೆ ಸೂರಜ್ ರಮೇಶ್ ಯಾದವ್ ಜೊತೆಗೆ ಮಲ್ಖನ್ ರಾಮ್ಲಾಲ್ ಬಿಷ್ಣೋಯ್ ಅನ್ನುವಂತಹ 2 ಆರೋಪಿಗಳು ಬೆಂಗಳೂರಿನಲ್ಲಿ ಬಂಧನ ಆಗಿರುವಂತಹದ್ದು. ಜೊತೆಗೆ ಈ ಒಂದು ಏನು ಡ್ರಗ್ ಮಾಫಿಯಾದ ಅಥವಾ ಡ್ರಗ್ ನ ಡೀಲಿಂಗ್ ಏನ್ ಮಾಡ್ತಾ ಇದ್ರು, ಈ ಒಂದು ಕಿಂಗ್ ಫಿನ್ ರಾಜಸ್ಥಾನ ಮೂಲದ ಏನು 2 ಆರೋಪಿಗಳು ಅಂತ ಗೊತ್ತಾಗ್ತಾ ಇದೆ. ಒಬ್ಬ ಯೋಗಿರಾಜ್ ಕುಮಾರ್ ಜೊತೆಗೆ ನಯನ್ ಪವರ್ ಅನ್ನುವಂತಹ 2 ಆರೋಪಿಗಳು ಈ ಒಂದು ಕಂಪ್ಲೀಟ್ ಡ್ರಗ್ ಮಾಫಿಯಾದ ಕಿಂಗ್ ಪಿನ್ಗಳು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಆ ಒಂದು ಆರೋಪಿಗಳಿಗೂ ಕೂಡ ಸದ್ಯಕ್ಕೆ ಏನು ಮಹಾರಾಷ್ಟ್ರ ಪೊಲೀಸರು ಬಲೆ ಬೀಸಿರುವಂತಹದ್ದು. ಒಟ್ಟಾರೆಯಾಗಿ ಈ ಎಂಟೈರ್ ಆಪರೇಷನ್ ಅನ್ನ ಏನು ಆಂಟಿ ನಾರ್ಕೋಟಿಕ್ಸ್ ಟಾಸ್ಕ್ ಫೋರ್ಸ್ ಮಹಾರಾಷ್ಟ್ರದವರು ಮಾಡ್ತಾ ಇದ್ರೆ, ಬೆಂಗಳೂರಿನಲ್ಲೇ ಫ್ಯಾಕ್ಟರಿಗಳಿದ್ರು ಕೂಡ ಬೆಂಗಳೂರು ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಅನ್ನುವಂತಹ ಒಂದು ಏನು ಸಂಶಯ ಈಗ ಮೂಡ್ತಾ ಇರುವಂತಹದ್ದು. ಅಥವಾ ಗೊತ್ತಿದ್ರು ಕೂಡ ಕಣ್ಮುಚ್ಕೊಂಡು ಕೂಳ್ತಿದ್ರ ಬೆಂಗಳೂರು ಪೊಲೀಸರು ಅಂತ ಈಗ ಏನು ಒಂದು ಅನುಮಾನ ಕೂಡ ಮೂಡ್ತಾ ಇರುವಂತಹದ್ದು. ಸದ್ಯಕ್ಕೆ 55 ಕೋಟಿ
ಕೋಟಿ ಮೌಲ್ಯದ 21 kg ಅಷ್ಟು ಡ್ರಗ್ಸ್ ಈಗಾಗಲೇ 3 ಕಾರ್ಖಾನೆಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲೇ ಸೀಸ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗಿರುವಂತಹದ್ದು. ಈ ಎಲ್ಲ ಮಾಹಿತಿ ಗೊತ್ತಾದ ನಂತರ ಈಗ ಮಹಾರಾಷ್ಟ್ರ ಪೊಲೀಸರು ಬಂದು ಕಾರ್ಯಾಚರಣೆ ಮಾಡಿ ಹೋದ ನಂತರ ಈಗ ಸಿಸಿಬಿ ಪೊಲೀಸರು ಕೂಡ ತನಿಖೆಗೆ ಮುಂದಾಗಿರುವಂತಹದ್ದು. ಎಲ್ಲ ಒಂದ್ ಕಡೆ ಕೋಟೆ ಕೊಳ್ಳೆ ಹೊಡೆದ ಮೇಲೆ ಬಾಗ್ಲು ಹಾಕೊಂಡ್ರ ಪೊಲೀಸರು ಅನ್ನುವಂತಹದ್ದು ಸದ್ಯಕ್ಕೆ ಈ ಒಂದು ಪ್ರಕರಣದಿಂದ ಮೂಡ್ತಾ ಇರುವಂತಹ ಸಂಶಯ ಅಂತಂದ್ರೆ ತಪ್ಪಾಗಲ್ಲ. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಜಿವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇರುವಂತಹ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಯನ್ನ ಅವರಲ್ಲಿ ಎತ್ತಿದ್ದು, ಬೆಂಗಳೂರಿನ ಪೊಲೀಸರಿಗೆ ಇದರ ಬಗ್ಗೆ ಮಾಹಿತಿನೇ ಇರಲಿಲ್ವಾ? ಬೆಂಗಳೂರಿನ ನಟ್ಟ ನಡುವೆ 3 ಕಡೆಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೀತಾ ಇದೆ. ಆವಳಹಳ್ಳಿ ಠಾಣಾ ಮಿತಿಯೊಳಗಿನ ಯರಪ್ಪನಹಳ್ಳಿ, ಕೊತ್ತನೂರು ಠಾಣಾ ಮಿತಿಯ NG ಗೊಲ್ಲಹಳ್ಳಿ, ಬಾಗ್ಲೂರು ಠಾಣೆ ಮಿತಿಯ ಸ್ಪಂದನಾ ಲೇಔಟ್. ಈ 3 ಸ್ಥಳಗಳಲ್ಲಿ ಸಣ್ಣ ಪ್ರಮಾಣದಲ್ಲೂ ಅಲ್ಲ, 55 ಕೋಟಿ ಮೌಲ್ಯದ ಡ್ರಗ್ಸ್ ಅಂದ್ರೆ KG ಗಟ್ಟಲೆ ಡ್ರಗ್ಸ್ ತಯಾರಾಗಿರುವಂಥದ್ದು. ಹೊಸ ವರ್ಷ ಹತ್ತಿರದಲ್ಲಿ ಬರ್ತಾ ಇದೆ, ಕ್ರಿಸ್ಮಸ್ ಮುಗೀತು, ಹೊಸ ವರ್ಷ ಹತ್ತಿರದಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಭದ್ರತಾ ಕ್ರಮಗಳಿಗೇನು ಎತ್ತ ಅಂತೇಳಿ ಇವತ್ತಷ್ಟೇ ಗೃಹ ಸಚಿವರು ಕಮಿಷನರ್ ಆಫೀಸಲ್ಲಿನೇ ಸಭೆಯನ್ನ ಮಾಡಿದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆಯ ಉತ್ತರವನ್ನು ಕೊಡಬೇಕು. ಇಷ್ಟು ದೊಡ್ಡ ಪ್ರಮಾಣದ ಡ್ರಗ್ಸ್ ಫ್ಯಾಕ್ಟರಿ ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ನಡೀತಾ ಇರೋದ್ರ ಬಗ್ಗೆ ಮಹಾರಾಷ್ಟ್ರದ ಪೊಲೀಸರು ಮುಂಬೈನಲ್ಲಿ ಯಾವುದೋ ಸೀಸ್ ಆಗಿದ್ದರ ಜಾಡನ್ನ ಹಿಡಿದು ಬೆಳಗಾವಿಗೆ ಬಂದು, ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದು ರೇಡ್ ಮಾಡೋವರೆಗೂ ಕೂಡ ಪೊಲೀಸರಿಗೆ ಗೊತ್ತಿರಲಿಲ್ವಾ? ಪ್ರಶ್ನೆ ಮೂಡೋದಲ್ಲ, ಆಕ್ಚುಲಿ ಅನುಮಾನ ಮೂಡುತ್ತೆ. ಗೊತ್ತಿದ್ರು ಸುಮ್ಮನೆ ಇದ್ರ ಅನ್ನೋ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು ಚಂದ್ರು. ನಿಜವಾಗ್ಲೂ ಆ ಅನುಮಾನ ಮೂಡತ್ತೆ. ಯಾಕೆಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ರು ಕೂಡ ಗೊತ್ತಿಲ್ಲದೆ ಇರೋದಕ್ಕೆ ಚಾನ್ಸ್ ಇದೆಯಾ?